ಇದೆಲ್ಲರ ನಡುವೆ ನಾವು ನಿನ್ನೆ ಒಂದು ಸುದ್ದಿಯನ್ನು ಬ್ರೇಕ್ ಮಾಡಿದ್ವಿ. ಎಲ್ಲರೂ ಕೂಡ ಸಂಪುಟ ವಿಸ್ತರಣೆ ಆಗೇ ಬಿಡುತ್ತೆ, ಸಂಪುಟ ಪುನರ್ರಚನೆ ಆಗೇ ಬಿಡುತ್ತೆ ಅಂತ ಹೇಳ್ತಾ ಇದ್ರೆ, ಆದರೆ TV9 ಮಾತ್ರ ಒಂದು ನಿಖರವಾದಂಥ ಮಾಹಿತಿಯನ್ನು ಕೊಟ್ಟಿತ್ತು. ಯಾಕೆಂದರೆ ಹೈಕಮಾಂಡ್ ಈ ಸಂಪುಟ ಪುನರ್ರಚನೆಗೆ ಬ್ರೇಕ್ ಹಾಕಿದೆ ಅನ್ನುವಂತಹ ಸುದ್ದಿ ಬಿತ್ತರವಾಗಿತ್ತು. ಈಗ DCM ಮತ್ತು CM ಕೂಡ ಇದೇ ವಿಚಾರವಾಗಿ ಮಾತನಾಡಿದ್ದಾರೆ. ಸದ್ಯಕ್ಕಿಂತೂ ಪುನರ್ರಚನೆ ಇಲ್ಲ ಅನ್ನುವಂಥ ಮಾತುಗಳ ಮೂಲಕ TV9 ಸುದ್ದಿನ ಇನ್ನಷ್ಟು ದೃಢೀಕರಿಸಿದ್ದಾರೆ. ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ರಾಜ್ಯದ ಅತಿದೊಡ್ಡ ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ. ಸಂಪುಟ ವಿಸ್ತರಣೆ ಬಗ್ಗೆ ಅಥವಾ ಸಂಪುಟ ಪುನರ್ರಚನೆ ಬಗ್ಗೆ ಮಾತನಾಡ್ತಿದ್ದಾರೆ. ಆದ್ರೆ TV9ಗೆ ಸಿಗ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿಯ ಪ್ರಕಾರ ಈಗ ಯಾವುದೇ ಬದಲಾವಣೆ ಇಲ್ಲ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಸದ್ಯಕ್ಕೆ ಸಂಪುಟ ಪುನರ್ರಚನೆ ಇಲ್ಲ ಅನ್ನುವಂತ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. KPCC ಅಧ್ಯಕ್ಷ ಸ್ಥಾನ ಬದಲಾವಣೆಗೆ ಹೈಕಮಾಂಡ್ ಸದ್ಯಕ್ಕೆ ನಿರುತ್ಸಾಹವನ್ನ ತೋರ್ತಾ ಇದೆ. ನಾವು ಮಾಡ್ತಾ ಇಲ್ಲ ಈಗ ಅಂತ ಸಂದರ್ಭ ಹಾಗೆ ಇಲ್ವಲ್ಲ, ಒಂದೇ ಒಂದು ವೇಕೆನ್ಸಿ ಇದೆ ಅಷ್ಟೇ. ಮಂತ್ರಿಗಳು ಮಾಡೋದಿರ್ಲಿ ತೆಗೆಯೋದಿರ್ಲಿ ಹೈಕಮಾಂಡ್ ನಲ್ಲಿ ನಿರ್ಣಯ ಆಗ್ತದೆ. CM ಅವ್ರು ಕೇಳಬೇಕು, ಮಾಡೋದು ಅಧಿಕಾರ ಬಿಡೋದು ಅವ್ರಿಗಿದೆ. ಕಾಂಗ್ರೆಸ್ ಮನೆಯಲ್ಲಿ ಸಂಪುಟ ಪುನರ್ರಚನೆ ಸದ್ದು ಜೋರಾಗಿತ್ತು. ಸಂಪುಟ ಪುನರ್ರಚನೆ ಆಗಲೇಬೇಕು ಅಂತ ಕೂಗು ಎದ್ದಿತ್ತು. ಅವಕಾಶ ವಂಚಿತ ಹಿರಿಯ ನಾಯಕರು ಡಿಮ್ಯಾಂಡ್ ಇಟ್ಟಿದ್ರು. 6 ರಿಂದ 7 ಸಚಿವ ಸ್ಥಾನಗಳಿಗೆ 20ಕ್ಕೂ ಹೆಚ್ಚು ಮಂದಿ ರೇಸ್ನಲ್ಲೂ ಇದ್ರು. ಮೊನ್ನೆ ದೆಹಲಿಗೂ DKಶಿ ಹೋಗಿದ್ರು. ನಿನ್ನೆ CM ಸಿದ್ದರಾಮಯ್ಯನು ಪ್ರಯಾಣ ಬೆಳೆಸಿದ್ರು. ಆದರೆ ಕೊನೆಗೆ ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಬ್ರೇಕ್ ಹಾಕಿದೆ. ನಿನ್ನೆ ದೆಹಲಿಯಲ್ಲಿ ನಡೆದ ಕಾಂಗ್ರೆಸ್ ನಾಯಕರ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನೇ ಮಾಡಿದ್ದಾರೆ. ಸಂಪುಟ ಪುನರ್ರಚನೆಗೆ ಬ್ರೇಕ್, ನಿಜವಾಯಿತು TV9 ಸುದ್ದಿ. ನಿನ್ನೆ ಇನ್ಸೈಡ್ ಸುದ್ದಿಯಲ್ಲಿ ಎಕ್ಸ್ಕ್ಲೂಸಿವ್ ಸುದ್ದಿ ಬ್ರೇಕ್. ಸಂಪುಟ ಪುನರ್ರಚನೆ, KPCC ಅಧ್ಯಕ್ಷರ ಬದಲಾವಣೆಗೂ ಬ್ರೇಕ್. ಕಾಂಗ್ರೆಸ್ ಪಾಳ್ಯದಲ್ಲಿ ಸಂಪುಟ ಪುನರ್ರಚನೆ ಬಗ್ಗೆ ಬಿಸಿ ಚರ್ಚೆ ನಡೀತಿರುವಾಗಲೇ ನಾವು ಸಂಪುಟ ಪುನರ್ರಚನೆ ಇಲ್ಲ ಎಂದು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿನ್ನೆಯ ಇನ್ಸೈಡ್ ಸುದ್ದಿಯಲ್ಲಿ ಬ್ರೇಕ್ ಮಾಡಿದ್ವಿ. ACC ಸಂಪುಟ ಪುನರ್ರಚನೆ ಹಾಗೂ KPCC ಅಧ್ಯಕ್ಷರ ಬದಲಾವಣೆ ಬಗ್ಗೆ ಒಲವು ತೋರಿಲ್ಲ ಎಂಬ ಪಕ್ಕಾ ಸುದ್ದಿಯನ್ನ ಬಿತ್ತರಿಸಿದ್ವಿ. ಇದೀಗ TV9 ವರದಿ ನಿಜವಾಗಿದೆ. ಇದಕ್ಕೆ ಸಾಕ್ಷಿ ಎಂಬಂತೆ ಖುದ್ದು CM ಸಿದ್ದರಾಮಯ್ಯ, DCM DKಶಿ ಯಾವ ಸಂಪುಟ ರಚನೆಯೂ ಇಲ್ಲ ಅಂದಿದ್ದಾರೆ. ಸರ್, ಇದು ಕ್ಯಾಬಿನೆಟ್ ಏನು ಚರ್ಚೆ? ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಚರ್ಚೆ. ನಾವು ಮಾಡ್ತಾ ಇಲ್ಲ ಈಗ ನಾಗೇಂದ್ರ ಅವ್ರನ್ನೇನೋ ಒಬ್ಬರನ್ನಾದ್ರೂ ತಗೊಳ್ತಾರೆ ಅನ್ನೋ ಸುದ್ದಿ ಸರ್. ಹಾಕತ್ತೀವಿ, ನಾಟ್ ಇಮಿಡಿಯೇಟ್. ಇನ್ನು ಈಗ ಎಲ್ಲರೂ ಕಾತರದಿಂದ ಕಾಯ್ತಾ ಇರೋದೇನು ಅಂತಂದ್ರೆ ಸಂಪುಟ ವಿಸ್ತರಣೆ ಅನ್ನೋದು. ಅಂತ ಸಂದರ್ಭ ಹಾಗೆ ಇಲ್ವಲ್ಲ, ಒಂದೇ ಒಂದು ವೇಕೆನ್ಸಿ ಇದೆ ಅಷ್ಟೇ. ಅದನ್ನು ತುಂಬುವಂಥದ್ದು ಇನ್ನ ಚರ್ಚೆ ಏನು ನಡೆದಿಲ್ಲ. ಸಚಿವರಾದ ಸತೀಶ್ ಜಾರಕಿಹೊಳಿ, KN ರಾಜಣ್ಣ ಮಾತನಾಡಿ ಎಲ್ಲವೂ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂದಿದ್ದಾರೆ. ಮಂತ್ರಿಗಳು ಮಾಡೋದಿರ್ಲಿ ತೆಗೆಯೋದಿರ್ಲಿ, ಅಧ್ಯಕ್ಷನ್ ಮಾಡೋದಾಗ್ಲಿ ಅಧ್ಯಕ್ಷನ್ ಬದಲಾವಣೆ ಮಾಡೋದಾಗ್ಲಿ ಎಲ್ಲನೂ ಕೂಡ ಅಂತಿಮವಾಗಿ ಹೈಕಮಾಂಡ್ ನಲ್ಲಿ ನಿರ್ಣಯ ಆಗ್ತದೆ. ಅದನ್ನ CM ಅವ್ರು ಕೇಳಬೇಕು, ಯಾಕೆ ಮಾಡೋದು ಅಧಿಕಾರ ಬಿಡೋದು ಅವ್ರಿಗಿದೆ. ನಮಗಂತೆ ಅಧಿಕಾರ ಇಲ್ಲವೇ ಇಲ್ಲ. ನಾವು ಕೇಳಿದೀವಿ ಮಾಡ್ತಾರಂತ, ಅದು ಯಾವಾಗ ಮಾಡ್ತಾರೋ ಗೊತ್ತಿಲ್ಲ ಅಷ್ಟೇ. ಹಾಗಾದ್ರೆ ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಬ್ರೇಕ್ ಹಾಕೋಕೆ ಕಾರಣ ಏನು ಅನ್ನೋದನ್ನೇ ಡೀಟೇಲ್ಸ್ ಆಗಿ ಹೇಳ್ತೀವಿ ನೋಡಿ. ಪಕ್ಷದಲ್ಲಿ ಕನಿಷ್ಠ 2 ವರ್ಷ ಸಚಿವರಿಗೆ ಅವಕಾಶ ಕೊಡಬೇಕೆಂಬ ಕೂಗು ಕೇಳಿ ಬಂದಿದೆ. ಇದಕ್ಕೆ ಆಕಾಂಕ್ಷಿಗಳ ಪಟ್ಟಿಯೇ ದೊಡ್ಡದಿತ್ತು. 50ಕ್ಕೂ ಹೆಚ್ಚು ಮಂದಿ ರೇಸ್ನಲ್ಲಿದ್ರು. ಹೀಗಾಗಿ ಗೊಂದಲ ಉಂಟಾಗಬಹುದು ಅನ್ನೋ ಲೆಕ್ಕಾಚಾರ ಹೈಕಮಾಂಡ್ ಹಾಕಿದೆ. ಇನ್ನು ಹಾಲಿ ಸಚಿವರನ್ನ ಕೈಬಿಡೋ ಮೊದಲು ಸೂಕ್ತ ರೀತಿಯ ತಯಾರಿಯ ಅಗತ್ಯವೂ ಬೇಕಾಗತ್ತೆ. ಜಾತಿ ಸಮೀಕರಣ ಎಂಬ ಜೇನುಗೂಡಿಗೆ ಕೈ ಹಾಕಲು ಸದ್ಯಕ್ಕೆ ಹೈಕಮಾಂಡ್ ತಯಾರಿಲ್ಲ. ಇನ್ನು ಸಚಿವ ಸಂಪುಟ ಪುನರ್ರಚನೆಯಿಂದ ಗೊಂದಲ ಸೃಷ್ಟಿಯಾಗುವ ಆತಂಕ ಇದೆ. ಹೀಗಾಗಿ ಎಲ್ಲವನ್ನೂ ಮನಗಂಡ ಹೈಕಮಾಂಡ್ ಸಚಿವ ಸಂಪುಟ ಪುನರ್ರಚನೆಗೆ ಬ್ರೇಕ್ ಹಾಕಿದೆ. ಎರಡು ರೀತಿಯಲ್ಲಿ ವರದಿ ಪಡೆದಿರುವ ಕಾಂಗ್ರೆಸ್ ಹೈಕಮಾಂಡ್. ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆಯೂ ಸಂಪುಟ ಪುನರ್ರಚನೆ ಸಂಬಂಧ ಹೈಕಮಾಂಡ್ ಮಟ್ಟದಲ್ಲೂ ಬೆಳವಣಿಗೆಗಳು ನಡೆದಿದೆ. 5 ಪ್ರಶ್ನೆಗಳ ಮೂಲಕ ಟಾರ್ಗೆಟ್ ಆಗಿದ್ದ ಸಚಿವರ ವರದಿಯನ್ನ ವರಿಷ್ಠರು ಪಡೆದಿದ್ದಾರೆ. 2 ರೀತಿಯಲ್ಲಿ ವರದಿ ಪಡೆದಿರೋ ಕಾಂಗ್ರೆಸ್ ಹೈಕಮಾಂಡ್ ಇಲಾಖೆ ಪ್ರಗತಿ ಪ್ರಶ್ನಾವಳಿ ನೀಡಿ ವರದಿಯನ್ನ ಕಲೆಕ್ಟ್ ಮಾಡಿದೆ. ಇದು ಕೆಲ ಸಚಿವರಿಗೆ ಆತಂಕ ಸೃಷ್ಟಿಸಿದೆ. ಊಹಾಪೋಹದ ಪತ್ರಿಕೋದ್ಯಮದ ನಡುವೆ ನಿನ್ನೆ ಇನ್ಸೈಡ್ ಸುದ್ದಿ ನಿಖರ ವಸ್ತುನಿಷ್ಠ ಸುದ್ದಿಯನ್ನ ನಿಮಗೆ ಕೊಡುತ್ತಲೇ ಬಂದಿದೆ. ಈಗ ಮತ್ತೊಮ್ಮೆ ನಮ್ಮ ನಿಖರತೆ ಈ ಸುದ್ದಿಯ ಮೂಲಕ ದೃಢಪಟ್ಟಿದೆ. ಬ್ಯೂರೋ ರಿಪೋರ್ಟ್ TV9.